ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮಗೆ ನಾನು ಇವತ್ತು ಹೇಳಕ್ಕೆ ಬಂದಿರೋದೇನೆಂದರೆ ಮೌತ್ ಅಲ್ಸರ್ ಬಗ್ಗೆ. ಈ ಮೌತ್ ಅಲ್ಸರ್ ಅನ್ನೋದು ತುಂಬ ಜನರಿಗೆ ದೊಡ್ಡ ಇದಾಗ್ಕೊಂಡಿದೆ. ಅಂದರೆ ಅದರಿಂದ ಆಗುವಂಥ ಒಂದು ಪೇನ್ ಇದೆಯಲ್ಲ, ಅದನ್ನ ತಡ್ಕೊಳ್ಳೋಕ್ಕೆ ಭಾಳ ಕಷ್ಟ. ನನಗೂ ಸಿಕ್ಕಾಬಿಟ್ಟೆ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದು ನೋಡಿ, ಇದೇ ಈ ಥರ ಹೆಂಗಾಗಿದೆ ನೋಡಿ. ನನಗೆ ಆಲ್ಮೋಸ್ಟು ವಾರಕ್ಕೊಂದು ಸರಿ ಆಗೋದು. ಅದು ಒಂದು ಸರಿ ಆಯಿತು ಅಂದರೆ ಮಿನಿಮಮ್ ಒಂದು ವಾರ ಇರುತ್ತೆ. ಅದರ ಪೇನಿಗೆ ನನಗೆ ಎರಡೆರಡು ದಿನ ಜ್ವರ ಬಂದುಬಿಡೋದು. ನನಗೆ ಊಟ ಮಾಡೋಕ್ಕಾಗ್ತಿಲ್ಲ, ಬಾಯಲ್ಲಿ ಏನು ಅನ್ನನೂ ಇಡೋಕ್ಕಾಗ್ತಿಲ್ಲ. ಇದನ್ನು ಹೆಸರುಬೇಳೆ ಪಾಯಸ ಮಾಡ್ಕೊಂಡು ಕುಡಿತಾ ಇದ್ದೆ. ಅಷ್ಟು ಪೇನ್, ಅದು ತಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ನಾನು ಅದು ಏನೇನು ಔಷಧಿ ಮಾಡಿದನೋ ದೇವರಿಗೇ ಗೊತ್ತು. ಈಗ ಮನೆ ಒಳ್ಳೆ ಔಷಧಿಯಾಗಿ ಇದು ಯಾವುದು ಚೇಪೆಕಾಯಿ ಅಂದರೆ ಪೇರ್ಲೆ ಹಣ್ಣಿನ ಗಿಡದ ಪುಡಿನ ಜಗಿಬೇಕು, ಅದನ್ನ ಜಗದು ನೋಡಾಯಿತು. ಆಮೇಲೆ ಈ ತೆಂಗಿನ ಮಿಳ್ಳೆ ಅಂತ ಬರುತ್ತೆ, ಆ ತೆಂಗಿನ ಮಿಳ್ಳೆನ ತಿಂದು ನೋಡಾಯಿತು. ಆಮೇಲೆ ಇದು ಕಾಮಕಸ್ತ್ರಿ ಕುಡಿದು, ಅಂದರೆ ಇದ್ರ ಸೀಡ್ಸ್ ಬರುತ್ತಲ್ಲ, ಅದನ್ನು ಹಾಲಿಗೆ ಹಾಕ್ಕೊಂಡು ಕುಡಿದು ನೋಡಾಯಿತು. ಆಮೇಲೆ ಇಸಾಬ್ಗೋಲನ್ನು ಕುಡಿದು ನೋಡಾಯಿತು, ಎಳನೀರನ್ನು ಕುಡಿದು ನೋಡಾಯಿತು. ಆಮೇಲೆ ಅರಿಶಿನ ಪುಡಿ ಹಚ್ಚಿ ನೋಡಾಯಿತು. ಏನೇನು ತಂಪು ಮಾಡಬೇಕು ಎಲ್ಲ ಮಾಡಿ ನೋಡಾಯಿತು. ಅದು ಒಂಥರ ನನಗೆ ಅದು ವಂಶ ಪಾರಂಪರ್ಯ. ನಮ್ಮ ಅಜ್ಜಿಗಿತ್ತು, ನಮ್ಮ ಅಪ್ಪಾಜಿಗೆ, ಆಮೇಲೆ ನನಗೆ ಹೀಟಿನ ಜೊತೆಗೆ ವಂಶ ಪಾರಂಪರ್ಯ. ಅದು ತುಂಬ ದೊಡ್ಡ ಹಿಂಸೆ ಆಗಿಬಿಡೋದು. ಹೆಂಗೆ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಮೊದಲೇ ನಮ್ದು ಬೇರೆ ಕಂಪ್ಯೂಟ್ರ್ ಎದುರುಗಡೆ ಕುಡ್ಕೊಂಡು ಮಾಡೋ ಕೆಲಸ ಅಲ್ವಾ, ಹೆವಿ ಹೀಟ್ ಬೇರೆ ಆಗುತ್ತೆ. ವಾರಕ್ಕೊಂದು ಸರಿ ಆಗೋದು, ವಾರ ಅಂತ 15 ದಿನಕ್ಕೊಂದು ಸರಿ ಆಗೋದು, ಒಂದೊಂದು ವಾರ ಸುಸ್ತು. ಆಮೇಲೆ ಏನು ಮಾಡೋದು, ಅದಕ್ಕೆ ಏನೇನೋ ಇದು ಮಾಡಿದ್ವಿ. ಎಣ್ಣೆಯಲ್ಲಿ ಬಾಯಿ ಮುಕ್ಕಳಿಸ್ಬೇಕು ಅಂದರು ಯಾರ್ಯಾರೋ, ಅದನ್ನ ಮಾಡಿ ನೋಡಾಯಿತು. ಡೈಲಿ ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಬಾಯಿ ಮುಕ್ಕಳಿಸಿ ನೋಡಾಯಿತು. ಉಪ್ಪಿನ ನೀರಲ್ಲಿ ಬಾಯಿ ಇದು ಮಾಡಿ ನೋಡಾಯಿತು. ಆಮೇಲೆ ಯಾವುದು ತಡೆಯೋಕ್ಕಾಗದೆ ಉಪ್ಪಿನಕಾಯಿ ಎಲ್ಲ ಹಚ್ಕೊಂಡು ನೋಡಾಯಿತು. ಹಂಗಾದ್ರೂ ಕಡಿಮೆ ಆಗತ್ತೇನೋ. ಏನು ಮಾಡಿದ್ರು ಅದಕ್ಕೆ ಪರಿಹಾರ ಅನ್ನೋದೇ ಸಿಗಲಿಲ್ಲ ನನಗೆ. ಆಮೇಲೆ ಇದರದ್ದು ಇದರ ಔಷಧಿ ನೋಡಾಯಿತು. ಯಾವುದೊಂದು ಮೆಡಿಕಲ್ ಶಾಪಿಗೆ ಹೋಗಿ ಸ್ಮೈಲ್ ಅಂತ ಒಂದು ಟ್ಯೂಬ್ ಬರುತ್ತೆ, ಅದನ್ನದು ಹಚ್ಚಿ ನೋಡಾಯಿತು. ಆಮೇಲೆ ಇದು ಗ್ಲಿಸರಿನ್ ಅಂತ ಬರುತ್ತೆ, ಆ ಗ್ಲಿಸರಿನ್ನ ಹಚ್ಚಿ ನೋಡಾಯಿತು. ನೋ ಯೂಸ್. ಆಮೇಲೆ ಅದಕ್ಕಿಂತ ಇದಾಗಿ ನಾನೊಂದು ಇದನ್ನು ಡಾಕ್ಯುಮೆಂಟ್ರಿ ಮಾಡಿದ್ದೆ, ಕಿಮ್ಸ್ ಹಾಸ್ಪಿಟ್ಲ್ ಇವ್ರದ್ದು, ಅಂದರೆ ಆಲ್ ಏಷ್ಯಾದಿಂದ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೆ. ಆ ಟೈಮಲ್ಲಿ ಕಿಮ್ಸ್ನ ಪ್ರೆಸಿಡೆಂಟ್ ಬಂದಿದ್ದರು. ಅವ್ರು ಹೇಳಿದ್ರು ಬಿ ಕಾಂಪ್ಲೆಕ್ಸ್, ಅವರು ಒಂದು ಟ್ಯಾಬ್ಲೆಟ್ ಬರೆದುಕೊಟ್ರು, 1 ತಿಂಗಳ ಕಂಟಿನ್ಯೂಸ್ ತಗೋ ಅಂತ. ಅದನ್ನೂ ತಗೊಂಡು ನೋಡಾಯಿತು. ಅದರಿಂದನೂ ನನಗೆ ಯಾವ ಇದು ಆಗಲಿಲ್ಲ ಪ್ರಯೋಜನ. ಇನ್ನೇನು ಮಾಡೋದಪ್ಪ ಅಂತ ಅದನ್ನ ಅನುಭವಿಸ್ತಾನೇ ಇದ್ದಿದ್ದಾಗಿತ್ತು. ಆ ಟೈಮಲ್ಲಿ ಒಬ್ಬರು ಫ್ರೆಂಡು ನನಗೆ ಒಂದು ಸಜೆಷನ್ ಕೊಟ್ಟರು. ಏನಂದರೆ, ಒರಿಜಿನಲ್ ಸ್ಫಟಿಕನ ಡೈಲಿ ಯೂಸ್ ಹಾಕೋ, ಯಾವತ್ತು ತೆಗಿದೆ ಹಾಕೋ ಅಂತ ಹೇಳಿದ್ರು. ಜೊತೆಗೆ ನನಗೆ ಆ ಸ್ಫಟಿಕ ಸರನ ಗಿಫ್ಟು ಕೊಟ್ಟಿದ್ರು. ಒಂದು ಒರಿಜಿನಲ್ ಸ್ಫಟಿಕ ಸರನ ಇಲ್ಲಿಂದ ಕಾಶಿಯಿಂದ ತಂದಿದ್ದು, ಚಿಕ್ಕ ಹವಳದ್ದು ಇದನ್ನು ನನಗೆ ಗಿಫ್ಟ್ ಕೊಟ್ಟಿದ್ರು. ಅದನ್ನ ನಾನು ಹಾಕಕ್ಕೆ ತೆಗೆದ್ಮೇಲೆ ಅದು ಇನ್ನೂ ಇದೆ ನನ್ನ ಹತ್ರ, ಎತ್ತಿಟ್ಟಿದ್ದೀನಿ. ಈಗಲೂ ಇದೆ ನೋಡಿ. ನಾನು ಸ್ಫಟಿಕ ಸರನೇ ಹಾಕ್ಕೊಂಡಿರ್ತೀನಿ. ಏನಂದರೆ ಅದು ತುಂಬ ತಂಪು. ನನಗೆ ಅನುಭವಕ್ಕೆ ಬಂದಿದೆ. ನಾನು ಅದನ್ನ ಯೂಸ್ ಮಾಡೋಕ್ಕೆ ತೆಗೆದ್ಮೇಲೆ ಆಲ್ಮೋಸ್ಟ್ ನನಗೆ ಅರ್ಧಕ್ಕರ್ಧ ಅಲ್ಲ, ಮುಕ್ಕಾಲು ಭಾಗ ಮೌತ್ ಅಲ್ಸರು, ಇದು ಬಾಯಿ ಹುಣ್ಣು ಕಡಿಮೆ ಆಗಿದೆ. ಅಂದರೆ ನನಗೆ 15 ದಿನಕ್ಕೊಂದು ಸರಿ ಬರ್ತಿದ್ದಿದ್ದು, ಇವಾಗ 6 ತಿಂಗಳ ವರ್ಷಕ್ಕೊಂದು ಸರಿ ಆಗುತ್ತೆ. ಮಿನಿಮಮ್ 6 ತಿಂಗಳ ಹೋಗುತ್ತೆ. ಬಟ್ ನನಗೆ ಆದಾಗ ಹೆಂಗಾಗತ್ತೆ ಅಂದರೆ ಮಿನಿಮಮ್ 15ರಿಂದ 20 ಆಗಿಬಿಡೋದು, ಅಷ್ಟಾಗೋದು. ಇವಾಗ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಪ್ರಮಾಣ. ಅದು ಯಾವುದು ಈ ಸ್ಫಟಿಕ ಸರ ಹಾಕಕ್ಕೆ ತೆಗೆದ್ಮೇಲೆ. ಬಟ್ ಒಂದು ಏನಂದರೆ ಒರಿಜಿನಲ್ ಸ್ಫಟಿಕನೇ ಆಗಬೇಕು. ಇಲ್ಲಿ ತುಂಬ ಡೂಪ್ಲಿಕೇಟ್ ಸ್ಫಟಿಕನ ಮಾರಾಟ ಮಾಡ್ತಾರೆ. ನಿಮಗೆಲ್ಲೂ ಒರಿಜಿನಲ್ ಸಿಗೋದು ಭಾಳ ಕಷ್ಟ. ಅದು ಹೆಂಗೆ ಒರಿಜಿನಲ್ಲು ಡೂಪ್ಲಿಕೇಟು ಟೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, ಎಲ್ಲೋ ಉಡುಪಿಲಿ ಒಂದು ಕಡೆ ಯಾವುದೋ ಒಂದು ಶಾಪಲ್ಲಿ ಒರಿಜಿನಲ್ ಸಿಗತ್ತೆ ಅಂತ. ಅದು ಯಾವ ಶಾಪು ಅಂತ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪಾಜಿನ ಕೇಳಬೇಕು. ಅದು ಸಿಗತ್ತೆ. ಇನ್ನು ಕಾಶಿಲಿ ಸಿಗತ್ತೆ ಅಂತ ಹೇಳ್ತಿದ್ರು. ನನಗೆ ಅದು ನಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಕಾಶಿಯಿಂದ ತಂದಿದ್ದಾಗಿತ್ತು. ಅದು
ಸೊ ಕಾಶಿಲಿ ಸಿಗತ್ತಂತೆ. ಹಂಗಂದ್ಬಿಟ್ಟು ಕಾಶಿಲಿ ಸಿಗೋದೆಲ್ಲ ಒರಿಜಿನಲ್ ಸ್ಫಟಿಕನ? ನೀವು ತುಂಬ ಹುಷಾರಾಗಿರ್ಬೇಕು. ಯಾಕೆಂದರೆ ಹೊರಗಡೆ ಹೋದಾಗ, ಈಗ ನನ್ನದೇ ಒಂದು ಅನುಭವ ಹೇಳ್ತೀನಿ. ನಾನು ಇದರಲ್ಲಿ ಈಗ 10 ವರ್ಷದ ಹಿಂದೆ ಒಂದು ಸಾರಿ ಇದಕ್ಕೆ ಹೋಗಿದ್ವಿ, ಮನಾಲಿ ಟ್ರಿಪ್ಪಿಗೆ ಹೋದಾಗ. ಅಲ್ಲಿ ಏನಂದರೆ ಹಿಮಾಲಯದ ಕಡೆ ಎಲ್ಲ ಕೇಸರಿ ಬೆಳೆಯೋದು ಕಾಮನ್ನು. ನಾವೆಲ್ಲ ಹಿಮದೆಲ್ಲ ಆಟಾಡಿ ವಾಪಸ್ ಬರ್ತಾ ಎಲ್ಲ ಕೇಸರಿ ಮಾರಕ್ಕೆ ನಿಂತ್ಕೊಂಡಿದ್ರು ಕ್ಯೂದಲ್ಲಿ. ಒಂದು 300-400 ಜನ ಮಾರಾಟಕ್ಕೆ ಮಾಡೋಕ್ಕೆ ನಿಂತಿದ್ದಾರೆ. ಈಗ ನಮ್ಗೆ ಹೆಂಗಂದ್ರೆ ಕೇಸರಿ ಅಂದರೆ ನಮ್ಮ ಗ್ರಾಮ್ ಲೆಕ್ಕದಲ್ಲಿ ಸಾವಿರಾರು ರೂಪಾಯಿ, ತುಂಬ ಕಾಸ್ಟ್ಲಿ ಐಟಮ್ಮು. ನಮಗೆ ಅಲ್ಲಿ ತುಂಬ 10 ಪಟ್ಟು ಕಡಿಮೆ. ನಮ್ಗೆ 10 ಗ್ರಾಮದ ಡಬ್ಬ ಹಿಡ್ಕೊಂಡಿದ್ರು. ತುಂಬ ಅಂದರೆ ತುಂಬ ಕಡಿಮೆ. ಏನು ಇಷ್ಟು ಕಡಿಮೆಗೆ ಸಿಗ್ತಿದೆಯಲ್ಲ ಅಂತ. ಬಟ್ ಏನಂದರೆ ನಮ್ಮ ತಲೆಯಲ್ಲಿ ಏನು, ಅಲ್ಲೇ ಬೆಳೆಯೋ ಏರಿಯಾ ಅಲ್ಲ ಕೇಸರಿ ಅಂದರೆ, ಕಾಶ್ಮೀರ ಹಿಮಾಲಯದ ಕಡೆ ಬೆಳೆಯೋದು ಅಂತ ನಮ್ಮ ತಲೆಯಲ್ಲಿ. ಸೊ ಅಲ್ಲಿ ಬೆಳೆಯೋದ್ರಿಂದ ರೈತರೇ ತಂದು ಕಡಿಮೆ ಕೊಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ತೊಗೊಂಡು ಬಂದ್ವಿ ಒಂದಷ್ಟು, ತುಂಬ ಕಡಿಮೆಗೆ ಸಿಗ್ತಿದೆಯಲ್ಲ ಅಂತ. ಅದು ಹೆಂಗೆ ಇದು ಮಾಡ್ತಾರೆ ಅಂದರೆ, ಬೇಕ್ ಮಾಡ್ತಾರೆ ಅಂದರೆ, ಅದು ಕೈಗೆಲ್ಲ ಉಜ್ಜಿಬಿಟ್ಟು ನಮಗೆ ಸ್ಮೆಲ್ ತೋರಿಸೋರು. ಆ ಸ್ಮೆಲ್ಲಿಗೆ ಗಮ್ ಅಂತ ಬರೋದಕ್ಕೆ ಇದ್ರ ಕೇಸರಿ ವಾಸನೆ. ಅದನ್ನೆಲ್ಲ ನೋಡಿ ನಾವು ಫುಲ್ ಮಳ್ಳಾಗ್ಬಿಟ್ವಿ. ಅದು ನೋಡಿದ್ರೆ ಕೈಗೆ ಸೆಂಟ್ ಹಚ್ಕೊಂಡಿರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಬಂದು ಮನೆಗೆ ನೋಡಿದ್ರೆ ಎಲ್ಲ ಪೇಕ ಕೇಸರಿಗಳು. ಅಯ್ಯೋ, ನಾವು ಇಷ್ಟು ಬುದ್ಧಿವಂತರಾಗಿ ಇಷ್ಟು ಮಾಡಿ ಬಿದ್ದುಬಿಡ್ತೀವ ಅನಿಸ್ಬಿಡತ್ತೆ. ಬಟ್ ಹೊರಗಡೆ ಹೋದಾಗ ನಾವು ಎಲ್ಲ ಸಿಗೋದೆಲ್ಲ ಒರಿಜಿನಲ್ ಅಂದ್ಕೊಳ್ಳೋದು ತುಂಬ ಇದು. ಏನಂದರೆ ನೀವು ಕಾಶಿಲಿ ಸಿಗೋದೆಲ್ಲ ಒರಿಜಿನಲ್ ಸ್ಫಟಿಕ ಅಂತ ಅಂದ್ಕೊಳ್ಳೋದು ತಪ್ಪು. ಅದು ಹೆಂಗೆ ಇದು ಮಾಡ್ತಾರೆ ಗೊತ್ತಿಲ್ಲ ಟೆಸ್ಟನ್ನು. ಬಟ್ ಒರಿಜಿನಲ್ ಸ್ಫಟಿಕ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, 2 ಸ್ಫಟಿಕನ ಉಜ್ಜಿದಾಗ ಬೆಂಕಿ ಕಿಡಿ ಬರುತ್ತೆ ಅಂತ. ಅದು ಏನೋ ಎಷ್ಟರ ಮಟ್ಟಿಗೆ ನಿಜ ಏನೋ ಗೊತ್ತಿಲ್ಲ. ಬಟ್ ಅದು ಹೆಂಗೋ ಟೆಸ್ಟ್ ಮಾಡ್ತಾರೆ. ಬಟ್ ಒರಿಜಿನಲ್ ಸ್ಫಟಿಕನ ಹಾಕ್ಕೊಳ್ಳಿ, ನಿಮಗೆ ನೀವು ಯಾರೇ ಆಗಿ ಸುಮಾರು 90% ನಿಮಗೆ ಕಡಿಮೆ ಆಗುತ್ತೆ. ಯಾವುದು ಬಾಯಿ ಹುಣ್ಣು. ಬೇರೆ ಯಾವ ಔಷಧಿಯಿಂದ ಕಡಿಮೆ ಆಗದೆ ಹೋದರೂ ಈ ಸ್ಫಟಿಕದಿಂದ 200% ಕಡಿಮೆ ಆಗುತ್ತೆ. ಅದು ನಿಮ್ಗೆ ನೋಡಿ, ಅದು ಟ್ರೈ ಮಾಡಿ ನೋಡಿ. ಹಾಗೆಯೇ ಇನ್ನೊಂದು ವಿಷಯ, ನನಗೆ ಈ ಸ್ಫಟಿಕ ಸರನ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದನ್ನು ನನ್ನ ಹೆಂಡ್ತಿಗೆ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡಿ. ಯಾಕೆ ಅದನ್ನು ನಾನೇ ಹೇಳ್ತೀನಿ. ಸುಮ್ಮನೆ ನೀವು ಹೇಳಿ ಯಾಕೆ ಸಮಸ್ಯೆಗಳು ಕ್ರಿಯೇಟ್ ಆಗೋದು. ಹಾಗಾಗಿ ನಾನೇ ಹೇಳ್ತೀನಿ. ಯಾಕೆಂದರೆ ಅದು ಯಾರು ಕೊಟ್ಟಿದ್ದು ಅಂತ ಕೇಳಬಾರ್ದಲ್ವ. ಎಲ್ಲ ಮುಚ್ಚಿಡಬಾರ್ದು. ನಮ್ಗೆ ಕೆಲವೊಂದಷ್ಟು ಹೇಳಬೇಕಾಗತ್ತೆ ಮನೆ. ಹಾಗಾಗಿ ಥ್ಯಾಂಕ್ ಯು. ಸ್ಫಟಿಕ ಸರನ ಟ್ರೈ ಮಾಡಿ. ಮೌತ್ ಅಲ್ಸರ್ ಅಂದರೆ ಬಾಯಿ ಹುಣ್ಣಿಗೆ ಇದು ತುಂಬ ಅದ್ಭುತವಾದ ಒಂದು ಪರಿಹಾರ. ಇದು ನನ್ನ ಅನುಭವದ ಮಾತು. ಥ್ಯಾಂಕ್ ಯು.